ಈಗ ನನ್ನ ಪೂಜೆ ಮಾಡ್ತಿರೋಳ್ನ ಕರ್ದಿದ್ಯಾಕೆ? ಏನಾಗ್ಬೇಕು? ಏನಾಗ್ಬೇಕು ಅಂತ ನೀನೇನೆ ನಮ್ಮನ್ ಕೇಳೋದು? ನಾನ್ ಹೇಳ್ತೀನಿ ಕೇಳು. ನೀನು ಹೊರಗಡೆ ಬಾ, ಕೈ ಮುಕ್ಕೊಂಡ್ ನಿಂತ್ಕೋ, ತಾರ ಪೂಜೆ ಮಾಡ್ತಾಳೆ. ರನ್ನಿಂಗ್ ವಾಟರ್ಗೆ ಕೋಲ್ ಮಾಸ್ಟರ್ ಅಪ್ಪಣೆ ಯಾಕೆ? ಪೂಜೆ ಮಾಡ್ಬೇಡ ಅಂದಿದ್ಯಾರು? ಇವಳು ಮಾಡ್ಲಿ ಅವಳು ಮಾಡ್ಲಿ, ಇದಕ್ ಯಾಕಂದ ಶಿಫಾರಸ್ಸು? ನಾನೇ ಹೇಳಿದ್ದು ಕಣೋ, ಈ ಮನೇಲಿ ಏನೇ ಆಗ್ಬೇಕು ಅಂದ್ರೆ ನನ್ನನ್ ಕೇಳು ಅಂತ. ಯಾಕೆ? ಇವಳೇ ಬಂದ್ ಸಲ್ಲುದ್ರು ನಾವ್ ಯಾರು ಕೇಳಲ್ವೋ? ಈ ಕೇಳ್ತಿದ್ರಲ್ಲ, ಜನ್ಮ ಕೊಟ್ ಜಗನ್ಮಾತೆನೆ ಬಂದ್ ಕೇಳಿದ್ರು ಯಾಕೆ ಏನು ನನಗೆ ಯಾಕೆ ಪೂಜೆ ಮಾಡ್ತಿದ್ರಿ ಅಂತೆಲ್ಲ ಕೇಳ್ಬೇಕಲ್ಲ ನಾನು. ಅತ್ತೆ, ನಾನ್ ತಮಾಷೆ ಮಾಡಿದ್ದು ಅಂತ ಹೇಳಿದ್ನಲ್ಲ. ತಾರಾ, ಬಾಮ ಪೂಜೆ ಮಾಡಿ. ಹೋಗ್ಕಂದ, ನನ್ ತಾಳಿ ಉಳ್ಸಿದ್ ತಾಯಿ ನೀನು ಪೂಜೆ ಮಾಡ್ ಹೋಗು. ಇರಿ 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 ಇರಿ, ಮೊದ್ಲು ಮೀನಾ ಪೂಜೆ ಮಾಡ್ಲಿ, ಆಮೇಲೆ ಇವಳು ಮಾಡ್ಲಿ. ಇವ್ರು ಪೂಜೆ ಮಾಡ್ದೇನಾ ನಮ್ ಮನೆ ದೇವ್ರುಗಳೆಲ್ಲ ಭರತನಾಟ್ಯ ಮಾಡೋದು? ಓ, ಈ ಲೈಫೇ ಚೆನ್ನಾಗಿಲ್ಲಪ್ಪ. ಲೇ ಸೂರ್ಯ, ನಿನ್ ಚಿನ್ನು ಏನ್ ದೊಡ್ಡ ಮಹಾರಾಣಿನಾ? ಎದ್ದು ಬರ್ತಾ ಇರ್ಬೇಕು ಅಂತಂದ್ರೆ ಬರ್ತಾ ಇರ್ಬೇಕು ಅಷ್ಟೇ. ಹಾಗ ಬರೋದಕ್ಕೆ ಅವಳೇ ನಿಮ್ ಮನೆ ಆಳಲ್ಲ. ಸ್ವಂತ ಅತ್ತೆ ಕೈಯಲ್ಲಿ ಸ್ವಂತ ತಟ್ಟೆನಲ್ಲಿ ಆರತಿ ಮಾಡಿಸ್ಕೊಂಡು ಕ್ವಿಕ್ ಮಾರ್ಚ್ ಮಾಡ್ಕೊಂಡು ಮನೆ ಬಂದಿರೋ ದೇವತೆ ಇವಳು. ನಾವೆಲ್ಲ ಏನ್ ದೇವ್ಗಳ ಅಪ್ಪಿ? ನೀನು ಬರೀ ದೆವ್ವ ಅಲ್ಲ, ರಾಕ್ಷಸ, ಬ್ರಹ್ಮ ರಾಕ್ಷಸ, ಪೆಡ್ಡಂಬೂತದ ಅವತಾರ ನೀನು. ಲೇ ಅಪ್ಪಿ, ತೆಗದ್ ಬಾರಿಸ್ಬಿಡ್ತೀನಿ ಮನೋಜ. ಓ ಹೋಗಪ್ಪ, ಮಾತಾಡಿದ್ರೆ ಮೀನಿಂಗ್ ಇರ್ಬೇಕಪ್ಪ. ಅಲ್ಲಪ್ಪ ರವಿ, ಬಾರಿಸ್ತಿ ಅನ್ನೋದ್ರಲ್ಲಿ ಮೀನಿಂಗ್ ಇದೆ. ಅದೆಂತ ತೆಗೆದು ಬಾರಿಸ್ತೀನಿ ಅಂತ ಏನ್ ಅರ್ಥ? ಅದು ಮನೋಜ, ಕೈ ಸುಮ್ನೆ ಇರುತ್ತಲ್ಲ, ಅದನ್ ತೆಗದ್ ಬಾರಿಸ್ತೀನಿ ಅಂತ. ಕೊಟ್ಟಾಕ್ ಬರ್ತೀನಿ ಎಲ್ರಿಗೂ ಅಷ್ಟೇ. ಮೇಲೆ ಆಯ್ತು ಡಿಗ್ರಿ ಮನೋಜ, ಯಾರ ಕೈ ಸುಮ್ನೆ ಮುಟ್ಟಿಸ್ಕೊಳಕ್ ಮಗಾನೇ ಅಲ್ಲ ನಾನು. ಸೂರ್ಯನ್ ಚೀನು ಮೀನು ಆ ಜಾಗ ಬಿಟ್ಟು ತೊಳ್ತಾರ ನೀನು. ಯಾಕೆ ಹೊಡಿದನ್ನ? ಏಯ್, ಈ 5 ಮುಕ್ಕಾಲಡಿ ದೇಹದಲ್ಲಿ ಜೀವ ಇನ್ನೂ ಇದೆ ಕಣಲೈ. ನನ್ನ ಮುಂದೆನ ನನ್ ಹೆಂಡ್ತಿನ ತೊಲಗು ಅಂತ ಹೇಳ್ತೀಯ? ಏ ಅಪ್ಪಿ, ತೊಳವು ಅಂತಂದ್ರೆ ಜಾಗ ಬಿಡು ಅಂತ ಅಲ್ವೇನಾ? ಅದನ್ ಕೇಳೋದಕ್ಕೂ ಒಂದು ರೀತಿ ಇಲ್ವೇನ ನಿನಗೆ? ಅಕ್ಷರಾಭ್ಯಾಸನೇ ತಪ್ಪು ಹೋಗಿದೆ ತಂದೆ. ಸಿಗ್ನೇಚರ್ ಕರೆಕ್ಟ್ ಆಗಿ ಬರುತ್ತಾ ಕೇಳು. ಕೇಳು ಹಾಗಂದ್ರೆ. ಇವನು ಇಷ್ಟು ಅತಿರೇಕವಾಗಿ ಆಡ್ತಾ ಇರೋದಕ್ಕೆ ಕಾರಣನೇ ನೀನು ಒಂದೇ. ಯಾಕೆ? ಇವನೇ ನಿನ್ನಾಗಿ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ದಾನ? ಯಾರ ಅಕ್ಷರ ಅಭ್ಯಾಸನಪ್ಪ ತಪ್ಪೋಗಿರೋದು? ಯಾರ್ದು? ಕೊಲೆ ಮಾಡ್ದೊಂದ ಅಥವಾ ಕಷ್ಟಪಟ್ಟು ಓದಿ 5 ಡಿಗ್ರಿ ತಗೊಂಡಿರೋಂದ? ಅಣ್ಣ, ನೀವ್ ಕೊಲೆ ಮಾಡಿದೀರಾ? ಮಾಡಿದ್ದು ಆಯ್ತು, ನಾನು ಹೊಟ್ಟೆ ತೊಳ್ಕೊಂಡಿದ್ದು ಆಯ್ತು, ಇವನು ಹೋಗಿ ಜೈಲ್ ಕಂಬಿ ಎಣಿಸಿದ್ದು ಆಯ್ತು. ಮಾಡಿರೋದೆಲ್ಲ ಪಾಪ ಕರ್ಮನೆ. ಈಗ ನನ್ ಮಗನ್ ತಲೆ ಮೇಲೆ ಹೊಡಿತಾನೆ. ಇವನಿಗೆ ಅಪ್ಪ ಅಮ್ಮ ಇಲ್ಲ ಅನ್ಕೊಂಡಿದ್ದೇನೆ ನೀನು? ಅವನಿಗೆ ಎಲ್ರು ಇದಾರೆ, ಎಲ್ರು ಇದ್ದು ಏನು ಇಲ್ದ ಹಾಗೆ ಬದುಕಿದ್ದು ನಾನೇ. ಪೂಜೆ ವಿಷಯಕ್ಕೆ ಇಷ್ಟೆಲ್ಲ ಗಲಾಟೆ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಿರ್ಲಿ, ಯಾರೆಲ್ಲ ಇವ್ರು ಕೊಲೆ ಮಾಡಿದ್ದು? ಹೇಳೋ, ನನ್ ಜೊತೆಲಿತ್ತವ್ರನ್ನ, ನನ್ ಸ್ವಂತದವ್ರನ್ನ ಯಾವ ಕರುಣೆನೂ ಇಲ್ದೆ ಸಾಯಿಸಿದ್ದು ನಾನೇ ಅಂತ ಹೇಳ್ಬಿಡು. ಸಕ್ರೆ, ನನ್ 1000 ಸತಿ ಹೇಳಿದೀನಿ ಆ ಕೆಲ್ಸನ. ನೀನೇ ಮಾಡಿರೋದು, ನನ್ನ ಹತ್ರ ಬಾನ ಮಾಡ್ಬೇಡ ನೀನು. ಕಾಲ್ಗೆ ಮುಳ್ಚುಚ್ಚಿರೋದ್ನ ಕಾಲಾನು ಗಡಿಯಾರ ಸರಿ ಮಾಡುತ್ತೆ ಅನ್ಕೊಂಡೆ, ಆದ್ರೆ ನೀನ್ ಈ ಜನ್ಮದಲ್ಲೇ ಬದಲಾಗಲ್ಲ. ಈ ಮಗು ಮಾಡದೇ ಇರೋ ತಪ್ಪನ್ನ ಮಾಡಿದಾನೆ, ಮಸ್ ಮಾಡಿದ. ಯಾರಿಲ್ಲ ಅಂದ್ರು ನಾನು ಅದನ್ನು ಪಾತು ಕಣ್ಣಲ್ಲಿ ಹರಿತಿರೋ ಒಂದೊಂದು ಹನಿ ಕಣ್ಣೀರು ನನ್ನ ಹೊಟ್ಟೆ ಸುಟ್ಟಿದ್ದಾವೆ. ತಾರಾ, ನಿನ್ ಬಾಮ ಪೂಜೆ ಮಾಡು. ಅದೆಲ್ಲ ಆಗಲ್ಲ. ನಮ್ ಸೆಂಟಿಮೆಂಟ್ ಪಾರ್ಟ್ ಆಫ್ ದಿ ಸೀನು, ಆದ್ರೆ ಮೀನಾ ಹಾರ್ಟ್ ಆಫ್ ದಿ ಹೌಸು. ನಾನೇನು ತಾರನ ಪೂಜೆ ಮಾಡ್ಬೇಡಮ್ಮ ಅಂತ ಏನ್ ಹೇಳ್ತಾ ಇಲ್ಲ, ಆದ್ರೆ ನೀನು ಮಾಡ್ತಿರೋ ಪೂಜೆನ ಅರ್ಧಕ್ಕೆ ಬಿಟ್ಟು ಆಚೆ ಬರ್ಬೇಡ. ಯಾಕೋ ಸರಿ ಬರಲ್ಲ. ಒಂದ್ ಕೆಲಸ ಮಾಡಿ, ಇಬ್ರು ಸೇರ್ ಪೂಜೆ ಮಾಡಿ. ಆಗಲ್ಲ, ತಾನು ಒಬ್ಳೆ ಪೂಜೆ ಮಾಡ್ಬೇಕು. ಅಮ್ಮ, ನಾಳೆ ನಾನ್ ಮಾಡಿದ್ರೆ ಆಯ್ತು ಬಿಡಿ ಅಮ್ಮ, ಇವತ್ತು ಅವರೇ ಪೂಜೆ ಮಾಡ್ಲಿ. ಅಂತೂ ಸಾಧಿಸ್ಕೊಂಡ್ಬಿಡ್ತೀರ ಕಣೋ ಅಪ್ಪಿ, ನೀನು ನಿನ್ ಚಿನ್ನು. ಒಟ್ನಲ್ಲಿ ನೀವ್ ಅಂದ್ಕೊಂಡಿದ್ದೆ ಆಗ್ಬೇಕು, ನೀವ್ ಹೇಳಿದ್ದೆ ಮಾಡ್ಬೇಕು ಅಲ್ವಾ? ದೊಣ್ಣೆಕೇತ, ಇಲ್ಲಿ ನಾವ್ ಏನು ತಪ್ಪು ಮಾಡ್ಬಿಟ್ಟು ಪೊಗಳೋಣ. ಅಪ್ಪ, ನಮ್ಮನೆ ಬೇರೆ ಕಣ್ಣಪ್ಪನೂ ನೀನೆ, ಶಿವವೆಚ್ಚಿದ ಕಣ್ಣಪ್ಪನೂ ನೀನೆ. ನಿನ್ ಕಣ್ಣಾರೆ ಎಲ್ಲಾ ನೋಡಿದ್ಯಾ. ನಾನಾಗ್ಲಿ ಮೀನಾಗ್ಲಿ ಏನ್ ತಪ್ಪು ಮಾಡಿದ್ವಿ ಅಂತ ಈ ಕೂಗಾಟ? ಅಮ್ಮ, ಇದಕ್ಕೆ ಹೇಳಿದ್ದು ಸಮಾಧಾನವಾಗಿ ಮಾತಾಡೋಣ ಅಂತ. ಮನೇಲಿ ಪೂಜೆ ನಿನ್ಸಿ ಜಗಳ ಆಡೋದು ಒಳ್ಳೇದಲ್ಲ, ಅಶ್ರೇಯಸ್ಸು. ಅಯ್ಯೋ, ನನ್ ತಾಯಿ ಕಾಪಾಡಿ ತಾಯಿ ಕಣಮ್ಮ ನೀನು. ನೀನ್ ಹಿಂಗೆಲ್ಲ ಮಾತಾಡ್ಬಾರ್ದು. ಈಗ ಏನಾಗ್ಬೇಕು ಅಂತ ಹೇಳು ನೀನು. ಇವತ್ತು ಅತ್ತಿಗೆ ಆರತಿ ಮಾಡ್ಲಿ, ನಾಳೆ ನಾನ್ ಪೂಜೆ ಮಾಡ್ತೀನಿ. ಆಯ್ತಲ್ಲ, ಇಲ್ಲಿಗೆ ಎಲ್ಲರ ರಾಮಾಯಣನೂ ಮುಗಿಸ್ಬಿಡ್ಬೇಕು. ಪೂಜೆ ಮಾಡಮ್ಮ. ಇವನತ್ತೆ ಪೊಲೀಸ್ ಅಂಕಲ್, ನಾನ್ ನೋಡ್ದೆ. ಅಯ್ಯೋ, ಯಾಕಮ್ಮ ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಮನೆಗಳನ್ನ ಹುಡುಕಿದೀನಿ ಗೊತ್ತಾ? ನಮ್ಗೆ ಮನೆಗಳಾಗಲ್ಲ ಮಂಜ, ಡಬಲ್ ಬೆಡ್ರೂಮ್ ಮನೆ ಬೇಕು. ಇಲ್ಲಿ 3000 ರೂಪಾಯಿ ಜಾಸ್ತಿ ಆಯ್ತು ಅಂತ ಮನೆ ಬದಲಾಯಿಸ್ತಾ ಇದೀವಿ. ಇನ್ನು ಡಬಲ್ ಬೆಡ್ರೂಮ್ ಅಂದ್ರೆ ಮಾಡ್ಬೇಕು. ಯಾವ್ಯಾವ ಟೈಮ್ ಅಲ್ಲಿ ಹೇಗಿರ್ಬೇಕೋ ಹಾಗೆ ಇರ್ಬೇಕು. ಅಮ್ಮ, ಅದು ಅರ್ಥ ಆಗತ್ತೆ. ಕೆಲಸ ಇಲ್ಲ, ಸಂಪಾದನೆ ಇಲ್ಲ ಅಂತ ತಾನೆ ನಾನು ಕೈ ಜೋಡಿಸ್ತೀನಿ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಿನಗ್ ಮದ್ವೆ ಮಾಡ್ಬೇಕು ಕಣೋ. ಅಮ್ಮ, ಅದು ಮಂಜ, ನನ್ ಮಾತ್ ಕೇಳು. ನೀನು ಗಂಡು ಹುಡ್ಗ, ದುಡಿಯೋ ಟೈಮಲ್ಲಿ ಹಠ ಮಾಡ್ಬೇಕು, ಛಲ ತೋರಿಸ್ಲೇಬೇಕು. ಕೆಲ್ಸ ಸಿಗತ್ತೆ, ಯೋಚನೆ ಮಾಡ್ಬೇಡ. ನಾನ್ ನಿನಗೆ ಬೆನ್ನೆಲುಬಾಗಿ ಇದ್ದೇ ಇರ್ತೀನಿ. ನೀನು ಬೆಳೀತಾ ಬೆಳೀತಾ ನಿನ್ ಮನ್ಸು ಕನ್ಸು ಎರಡೂ ದೊಡ್ಡದಾಗೆ ಬೆಳಿಬೇಕು ಕಣೋ. ಒಂದೊಂದು ಮೆಟ್ಲ ಮೇಲೆ ಹೆಜ್ಜೆ ಇಟ್ಟಾಗ್ಲೂ ಮೇಲಕ್ ಹೋಗೋದನ್ ಕಲಿಬೇಕೆ ಹೊರತು ಕೆಳಗಿಳಿಯೋದಲ್ಲ. ಧೈರ್ಯವಾಗಿರು, ನಿನ್ ಜೊತೆ ನಾನಿರ್ತೀನಿ. ಸರಿ ಅಮ್ಮ. ಆಂಟಿ, ನಂಗಿದೆಲ್ಲ ಯಾಕೋ ಸರಿಯಲ್ಲ ಅನ್ಸ್ತದೆ. ಬನ್ನಿ ಹೋಗ್ಬಿಡೋಣ. ಯಾಕಮ್ಮ, ನಿನಗೆ ನಿನ್ ಮನೆಗ್ ಹೋಗ್ಬೇಕು, ನಿನ್ ಗಂಡನ್ ಜೊತೆಗಿರ್ಬೇಕು ಅನ್ನೋ ಆಸೆ ಇಲ್ವಾ? ಆಸೆ ಏನೂ ಇದೆ ಆಂಟಿ, ಆದ್ರೆ ಆಗಿರೋ ಗಾಯಕ್ಕೆ ಔಷಧಿ ಹಚ್ಚಿ ಅದನ್ನ ವಾಸಿ ಮಾಡ್ಕೊಬೇಕು.
ಆ ಗಾಯನ ಮತ್ತೆ ಮತ್ತೆ ಕೆರ್ದು ಜಾಸ್ತಿ ಮಾಡ್ಕೊಂಬಾರ್ದು ಆಂಟಿ. ದೇಹಕ್ ಗಾಯ ಆದ್ರೆ ನೀನ್ ಹೇಳ್ದಾಗ ಮಾಡ್ಬೋದಾಗಿತ್ತು, ಆದ್ರೆ ನೀನ್ ಹೆಜ್ಜೆ ಇಟ್ಟ ದಾರಿನೇ ಹಾಳಾಗಿ ಬರೀ ಹಳ್ಳ ಕೊಳ್ಳ. ತಾಂಬರೀಕರಣ ಮಾಡ್ಬೇಕಾದ್ರೆ ದಾರಿನ ಕಿತ್ತೆ ಸರಿ ಮಾಡ್ಬೇಕಾಗತ್ತೆ. ಏನೂ ಆಗಲ್ಲ, ಬಾ ನನ್ ಜೊತೆ. ಅಲ್ಲ ಆಂಟಿ, ಅದು ಯಾಕಮ್ಮ, ನಂಬಿಕೆ ಇಲ್ವಾ ನನ್ ಮೇಲೆ? ಆಂಟಿ ನೀನ್ ಬಂದ್ಬಿಟ್ ನಾನ್ ನಿನ್ ಯಾರ್ಲ ನಂಬ್ಲಿ ಹೇಳಿ. ಬಾ, ನಿನ್ನ ಉದ್ಧಾರ ಮಾಡ್ತೀನಿ ಅನ್ನೋ ಜವಾಬ್ದಾರಿ ತಗೊಂಡಿದ್ದೀನಿ, ಅದನ್ನ ನಿಭಾಯಿಸ್ಬೇಕಲ್ವಾ? ಸರಿ ಈ ಮಂತ್ರವಾದಿ ಎಟ್ಪವ್ರು ಅಂತ ಈಗ ಗೊತ್ತಾಯ್ತಾ? ಇನ್ ಮುಂದೆ ನಮ್ಮ ಊರಿ ನಾವೇ ದೊರೆ. ಕೇಳಿಸ್ಕೊಂಡ್ಯಾ? ಅಪ್ಪಣೆ ಆಗಿದೆ, ನೀವು ಬನ್ನಿ. ಓಂ ರಾಮ್ ರೀಂ ಫಟ್ ಸ್ವಾಹ. ಓಂ ರಾಮ್ ರೀಂ ಫಟ್ ಸ್ವಾಹ. ನಮಸ್ಕಾರ ಗುರುಗಳೇ. ನಾನ್ ವಿಶಾಲು ಅಂತ. ನಿನ್ನೆ ಫೋನ್ ಮಾಡಿದ್ದೆ. ಏನಾಗ್ಬೇಕು? ಶತ್ರು ನಿರ್ನಾಮ ಆಗ್ಬೇಕು. ಹೆಸರು? ಮೀನಾ. ಅವಳ ಗಂಡನ ಮನೆಯಿಂದ ಹೊರಗ್ ಬರ್ಬೇಕು. ಆಂಟಿ ಅವ್ಳು ಏನಾದ್ರೂ ಆಗ್ಲಿ, ನೀವ್ ನನ್ನ ನಮ್ಮ ಮನೆಗ್ ಸೇರಿಸ್ತೀರಿ ಅಂತ ಹೇಳ್ಬಿಡ್ತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೋಡು ಪುಟ, ಇದೆಲ್ಲ ಸಣ್ಣ ಸಣ್ಣ ಹೆಜ್ಜೆ ಇಡ್ಬೇಕು, ಎಲ್ಲ ಸರಿ ಹೋಗುತ್ತೆ, ಸುಮ್ನೆ ಇರೋ. ಏನದು ಗುಸುಗುಸು? ಗುರುಗಳೇ, ಅಂದ್ಹಾಗೆ ಇವಳು ರೋಹಿಣಿ ಅಂತ. ಮೊದಲನೇ ಮದುವೆ ಸ್ವಲ್ಪ ಎಡಬಟ್ಟಾಯ್ತು, ಎರಡನೇ ಮದುವೆ ಸ್ವಲ್ಪ ಅಲ್ಲ, ಪೂರ್ತಿ ಎಡಬಟ್ಟಾಯ್ತು. ಈಗ ಮೀನಾ ಇದ್ದಾಳಲ್ಲ ಗುರುಗಳೇ, ಅವಳು ಆ ಮನೆಯಿಂದ ತೊಲಗ್ ಹೋಗ್ಬೇಕು, ಇವಳು ಆ ಮನೆ ಒಳಗ್ ಹೋಗ್ಬೇಕು. ಅದಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಏನ್ ಹೇಳಿದ್ರು ಮಾಡ್ತೀರಾ? ಇಬ್ರು ಕೈ ಚಾಚಿ ನಾನ್ ಬಂದ್ ಹೇಳೋವರೆಗೂ ನಿಮ್ ಶತ್ರು ಹೆಸರನ್ನ ಹೇಳ್ತಾನೆ ಇರಿ. ಆಂಟಿ 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 ಇದೆಲ್ಲ ಯಾಕೋ ವಿಚಿತ್ರ ಅನಿಸ್ತಾ ಇದೆ, ಬನ್ನಿ ಹೋಗ್ಬಿಡೋಣ. ಹೆಜ್ಜೆ ಮುಂದಕ್ಕಿಟ್ಟಾಗಿದೆ, ಹಿಂತಿರುಗಿ ನೋಡ್ಬಾರ್ದು. ಮೀನಾ ಹೆಸರನ್ನ ಕೇಳ್ತಾ ಇರು. ಮೀನಾ ಮೀನಾ ನೀನಾ ಮೀನಾ ನೀನಾ ಮೀನಾ. ನೀನಾ ನಂದ ನಂದನ ನೀನು ಈ ಕೃಷ್ಣ ನನ್ನ ಅಯ್ಯೋಯ್ಯೋಯ್ಯೋ, ಎಷ್ಟ್ ಚೆನ್ನಾಗ್ ಆಡ್ತೀವಿ ಕಂದ ನೀನು. ಅಯ್ಯೋ, ನನ್ ತಾಳಿ ಉಳ್ಸಿ ತಾಯಿ ಕಣಮ್ಮ, ನೀನ್ ಯಾಕೆ ನಿಂತ್ಕೊಂಡು ಕೂತ್ಕೋ. ಪರವಾಗಿಲ್ಲ ಅಮ್ಮ. ನೋಡು, ನೀನ್ ಈ ಮನೇಲಿ ಹೀಗೆಲ್ಲ ಇದ್ರೆ ನನ್ಗೆ ಬರಲ್ಲ ಕಣಮ್ಮ. ನಿನ್ನ ಹೆತ್ತ ತಾಯಿ ಮುಂದೆ ನೀನ್ ಹೇಗಿರ್ತಿದ್ಯೋ ಹಾಗೆ ಇರ್ಬೇಕಿಲ್ಲಿ, ಸರಿನಾ? ಚೆನ್ನಾಗಿದೆ ಕಂಠ. ಬೇಜಾರಾಗ್ತಿತ್ತು, ಸುಮ್ನೆ ಹಾಗೆ ಗುನುಗ್ತಾ ಇದ್ದೆ ಅಮ್ಮ. ಬರೀ ಹಾಡ ಅಥವಾ ಡ್ಯಾನ್ಸ್ ಏನಾದ್ರು? ಅಯ್ಯೋ ಅಯ್ಯೋ ಅದೆಲ್ಲ ಆಗಲ್ಲ. ಯಾರ್ ಬಂದು ಹೇಳ್ತಿರೋದಮ್ಮ ನೀನು? ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರೋ ನಾಟ್ಯ ಪ್ರವೀಣೆ ಮುಂದೆ ಹಿಂಗ್ ಮಾತಾಡ್ಬೋದಾ? ನೀವ್ ಭರತನಾಟ್ಯ ಮಾಡ್ತೀರಾ? ಓ, ಚಂದ ಕೇಳ್ದೆ. ಎಲ್ಲಿ ನಾನು 2 ಸ್ಟೆಪ್ ಹೇಳ್ಕೊಡ್ತೀನಿ, ಮಾಡಕ್ ನೋಡೋಣ. ಅಯ್ಯೋ ನಂಗ್ ಒಂಥರ ಅನ್ಸುತ್ತೆ, ಬೇಡ ಇದೆಲ್ಲ. ಅಯ್ಯೋ, ಹಂಗೆಲ್ಲ ಅನ್ಕೋಬಾರ್ದಮ್ಮ. ಇರು, ನನ್ ಹಾಡ್ ಹಾಕ್ತಿರಿ, ನಾನ್ ಹೇಳ್ಕೊಟ್ಟಂಗ್ ನೀನ್ ಹಾಡು, ಸರಿನಾ? ಬಾ, ದಿದ್ದಿ ತಾಯಿ ಮಾಡ್ದೆ. ನೋಡ್ದ್ಯಾ ಇದು ಕಲ್ತ್ಬಿಟ್ಟು ಆಡೋದು ಅಂದ್ರೆ. ನನಗ್ ಬರ್ತಾನೆ ಇರ್ಲಿಲ್ಲ, ಇವತ್ ಸ್ವಲ್ಪ ಕಾನ್ಫಿಡೆಂಟ್ ಬಂತು. ಅದ್ ಹಂಗೆ ಕಣಮ್ಮ, ಹಾಡ್ತಾ ರಾಗ, ಕುಣಿತಾ ಯೋಗ. ನಮ್ಮ 5 ಡಿಗ್ರಿನೂ ಬೋಲೆ ಕುಣಿತ ನಾವು. ಓ, ಸುಮ್ನೆ ಇರಪ್ಪಿ. ಪಯ್ಯ, ಸಕ್ಕರೆ ಆರಾಚೋ ಡ್ಯಾನ್ಸ್ ಎಲ್ಲ ಥೂ ಅಂತೆಲ್ಲೋ. ಈ ಲೈಫ್ ಚೆನ್ನಾಗಿಲ್ಲಪ್ಪ. ನಾನ್ ತೂ ಒಂದಿದ್ದು ಅದಕ್ಕ. ಇನ್ಯಾವ್ದಕ್ಕೋ ಪ್ರಾರಬ್ಧವೇ. ನಾನ್ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ. ನಿನಗ್ ಬರಲ್ಲ, ಸುಮ್ನೆ ಇರದೆ. ನಿಮ್ 3 ಜನಕ್ಕೂ ಚೆನ್ನಾಗೇ ಬರುತ್ತೆ, ಯಾಕ ಸುಳ್ಳು ಹೇಳ್ತೀರಾ? ನನಗ್ ಬರಲ್ಲಪ್ಪ. ನನಗ್ ಬರುತ್ತೆ. ನೋಡಿದ್ರೆ ಕಣ್ಣುಗಳು ಇವತ್ತು ಹೋಗ್ಬಿಟ್ಟು ನಾಳೆ ನಾಳಿದ್ದು ವಾಪಸ್ ಬರ್ಬೋದು, ಅದು ಇನ್ಸೂರೆನ್ಸ್ ಇದ್ರೆ ಮಾತ್ರ. ಏನಿಲ್ಲ, ಎಲ್ರೂ ಚೆನ್ನಾಗೆ ಡ್ಯಾನ್ಸ್ ಮಾಡ್ತೀರಾ. ನಾನ್ ಮಾಡದ್ನಲ್ಲ, ಇವಾಗ ನೀವು ಕುಣಿ ಬನ್ನಿ. ಎಮೋ ತಾರಮ್ಮ, ಕಣ್ಣುಗಳು ಇರ್ಬೇಕಾ ಬ್ಯಾಡ್ವಾ? ಅಯ್ಯೋ, ಇವ್ನ್ ಏನು ಬರಲ್ಲ. ನೀನ್ ಬಾರ ಮನೋಜ. ಮಮ್ಮಿ 5 ಡಿಗ್ರಿ ಮನೋಜ. ಓ, ಆಯ್ತು, ಬಾರೋ 5 ಡಿಗ್ರಿ ಮನೋಜ, ಬಂದ್ ಡ್ಯಾನ್ಸ್ ಮಾಡು ಬಾ. ಅವನೊಬ್ನೇ ಅಲ್ಲ, ಇವ್ರು ಚೆನ್ನಾಗೇ ಕುಣಿತಾರೆ. ಒನ್ ಟೈಮ್ ಚೆನ್ನಾಗಿರುತ್ತೆ, ನಡೀರಿ. ಕಮನ್ ಸಾಂಗ್ ಸೆಲೆಕ್ಷನ್ ನಂದು, ಕುಣಿಯೋರ್ ನೀವು 3 ಜನ. ನಾವ್ 3 ಜನವೇ ಹುಷಾರು ಕಣವ್ವ. ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ, ಆತರ ಸಾಂಗ್ ಏನಾದ್ರು ಹಾಕ್ಬಿಟ್ಯಾ, ಆಮೇಲೆ ಇಡೀ ಕರ್ನಾಟಕದ ಕಣ್ಣಲ್ಲಿ ಮಕ್ಕರಾಗೋಗುತ್ತೆ ಈ ಮಕ್ಳ ಜೀವನ. ನೋ ನಾನು ಒಳ್ಳೆ ಸಾಂಗ್ ಪ್ಲೇ ಮಾಡ್ತೀನಿ, ನೀವು 3 ಜನ ಬಂದು ಡ್ಯಾನ್ಸ್ ಮಾಡಿ ಬನ್ನಿ. ಗೊತ್ತಿಲ್ಲಪ್ಪನೆ, ಹೆಂಗ ಫೋನಲ್ಲಿ ಗೊತ್ತದೆ ಹಂಗೆ ಮಾಡೋಣ ಬಾ. ಆಗಮ್ಮ ಸಾಂಗು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತ ನನ್ ಬಂಗಾರ. ಥ್ಯಾಂಕ್ಸ್ ಮಮ್ಮಿ. ಮೈಕಲ್ ಜಾಕ್ಸನ್ ಏನಾದ್ರು ಇದ್ದಿದ್ರೆ ಇವನು ನೋಡಿ ಮತ್ತೆ ಸುತ್ತೋಗ್ಬಿಟ್ಟಿರೋನು. ಸುಮ್ನಿರೋ, ಏನಿಲ್ಲ, ಚೆನ್ನಾಗಿ ಆಡ್ತಾನ ನನ್ ಮಗ. ನೋಡಿದ್ರ, ಪೂಜೆ ವಿಷಯಕ್ಕೆ ಬೆಳಗ್ಗೆ ಎಷ್ಟು ಗಲಾಟೆ ಮಾಡಿದ್ರೆ, ಈಗ ನೋಡಿ ಮನೆ ಹೇಗಿದೆ ಅಂತ. ವಯಸ್ಸಾದವ್ರು ಬಯಸೋದು ಇದನ್ನೇ ಕಂಡ್ರಯ್ಯ. ಮಾವ, ಮಾತ್ರೆ ತಗೊಳ್ಳೋ ಟೈಮ್ ಆಯ್ತು, 1/4 ಗಂಟೆ ತಡ ಆಗಿದೆ. ಸಾರಿ ಮಾವ. ಏನು ಸಮಸ್ಯೆ ಇಲ್ಲಮ್ಮ, ಮಾತ್ರೆ ಆಗ್ಲೇ ತಗೊಂಡೆ. ತಾರ ಕೊಟ್ಲು ನನ್ಗೆ. ಅಯ್ಯೋ, ನನ್ ತಾಳಿ ಉಳ್ಸಿದ ತಾಯಿ ನೀನು. ಅಲ್ಲ, ನೀನ್ ಮಾತ್ರೆ ಕೊಟ್ಟೆ ಇವ್ರಿಗೆ? ಆರೋಗ್ಯದ ವಿಷಯದಲ್ಲಿ ಹಾಗೆಲ್ಲ ಕೇರ್ಲೆಸ್ ಮಾಡಬಾರ್ದು. ಮಾತು ವಾಪಸ್ ತಗೋಬೇಕು. ಯಾವತ್ತು ನಮ್ಮ ಅಪ್ಪನ ವಿಷಯದಲ್ಲಿ ಮೀನಾ ಕೇರ್ಲೆಸ್ ಮಾಡಿಲ್ಲ. ಚೇಚೆ, ನಾನು ಹಾಗೆಲ್ಲ ಹೇಳಿದ್ದು, ನಿಧಾನ ಆಗ್ಬಾರ್ದು, ಸರಿಯಾದ ಟೈಮಿಗೆ ತಗೋಬೇಕು ಅಂತ ಹೇಳ್ದೆ. ಇನ್ಮೇಲೆ ಮಾತ್ರೆ ತಗೊಳ್ಳೋದನ್ನ ಅಪ್ಪ ಯಾವತ್ತೂ ಮರಿಬಾರ್ದು, ಹಾಗೆ ಉಪಾಯ ಮಾಡಿದೀನಿ. ಏನ್ ಉಪಾಯ? ಅವ್ರಿಗೆ ಯಾವಾಗ ಯಾವ ಮಾತ್ರೆ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಬೆಳಗ್ಗೆ ಮಾತ್ರೆ ಯಾವ್ದು, ಮಧ್ಯಾಹ್ನ ಮಾತ್ರೆ ಯಾವ್ದು, ರಾತ್ರಿ ಮಾತ್ರೆ ಯಾವ್ದು ಅಂತ ಎಲ್ಲ ಸೆಪರೇಟ್ ಮಾಡಿ ಡಬ್ಬಿಗಾಕಿ ಎತ್ತಿಟ್ಟಿದೀನಿ. ನೋಡ್ದೇನೆ, ನಂಗೆ
ಮಾತ್ರೆ ಕೊಡೋದು ಅಂದ್ರೆ ಹೀಗೆ ಎಲ್ಲದಕ್ಕೂ ಒಂದ್ ಪದ್ಧತಿ ಅಂತ ಒಂದಿರುತ್ತೆ, ಬದ್ಧತೆ ಅಂತ ಒಂದಿರುತ್ತೆ. ಆಯ್ತು ಕಣೆ ರಾವಣಿ, ಎಲ್ಲದಕ್ಕೂ ಆ ಮಗು ಮೇಲೆ ಬೀಳ್ತೀಯಲ್ಲ ನೀನು. ಇಷ್ಟು ದಿನ ಆಹಾರ ಉಪಹಾರ ಉಪಚಾರ ಮಾಡಿದ್ದು ಇದೇ ಕೈಗಳು ಅನ್ನೋದು ಮರಿಬೇಡ. ಇವಳಿಗೆ ಮತಿ ಇರ್ಲಿಲ್ಲ, ನಮಗೆ ಗತಿ ಇರ್ಲಿಲ್ಲ, ಅದಕ್ಕೆ ತಡ್ಕೊಂಡ್ವಿ. ಈಗ ನಮ್ ತಾರ ಇದೆ ಅಲ್ಲ. ಕರ್ಮ ಕಣ್ರಯ್ಯ ಇದು. ಇರ್ಲಿ ಬಿಡು ತಂದೆ. ಸಂತೋಷನ ಹೆಂಗಾದ್ರೂ ಮಾಡಿ ಕಮ್ಮಿ ಮಾಡ್ಕೊಂಡ್ಬಿಡೋದು ಬೇಡ. ಕುಣಿದು ದಾವ್ರ ಆಗೋಯ್ತು ಕಣೆ. ಈಗ ಎಲ್ಲಾರ್ಗು ಜ್ಯೂಸ್ ಮಾಡ್ಕೊಂಡ್ ಬರ್ಲಾ? ಅಯ್ಯೋ ನಿನ್ನ ತಾಳಿ ಉಳ್ಸಿದ್ ತಾಯಿ ಕಡಮ ನೀನ್ ಯಾಕ್ ಮಾಡ್ಬೇಕು? ಹಠ ಮಾಡಿ ಅಡಿಗೆ ಮನೇನ ಔಡತಿ ತೋಡಿದಾಳಲ್ಲ ಈ ಮೀನಾ. ಮಾಡ್ಕೊಂಡ್ ಬರ್ತೀನಿ ಅತ್ತೆ. ಇರಮ್ಮ ಇರು ತಾಯಿ, ಸ್ವಲ್ಪ ಮಾತಾಡ್ಬೇಕು. ಏನದು? ಕೇಶವ ಫೋನ್ ಮಾಡಿದ್ದ ಕಣೆ. ಏನಂತೆ? ಪ್ರದೋಷ ಇದೆ, ನಾಳೆ ಹೋಗಿ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಬ ಅಂದ. ಅಂದ್ರೆ ನಾಳೆ ಬಿಳಿಗಿರಿಗೆ ಹೋಗ್ಬೇಕಾ? ಅಷ್ಟು ದೂರ ಕಷ್ಟ ಕಣ್ರಯ್ಯ. ಅದಕ್ಕೆ ಇಲ್ಲೇ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಬರೋಣ ಅನ್ಕೊಂಡೆ. ನನಗ್ ಮಾತ್ರ ಹೇಳಿದ್ರಿ ಯಾರನ್ನು ನಂಬೇಡ ಅಂತ. ಅಯ್ಯೋ ಕಿರಿಂಬಿ, ಮನುಷ್ಯನ ನಂಬೇಡ ಅಂದೆ, ಆದ್ರ ಭಗವಂತನ ನಂಬೇಡ ಅಂತ ಹೇಳಿದ್ನ ನಾನು. ಈ ಮಗುನು ಮನೆಗೆ ಬಂದು ತುಂಬಾ ದಿನ ಆಗಿದೆ, ಎಲ್ಲೇ ಕಾಲ ಕಳೀತಿದ್ದಾಳೆ ಪಾಪ. ಅದಕ್ಕೂ ಸ್ವಲ್ಪ ಬೋರ್ ಆಗಿರುತ್ತೆ. ರಿಲ್ಯಾಕ್ಸ್ ಆಗಿರೋರಿ, ಹೊರಗೆ ಹೋಗಿದ್ ಬರೋಣ. ಥ್ಯಾಂಕ್ಸ್ ಅಪ್ಪ, ನನ್ಗೂ ಎಲ್ಲಾದ್ರೂ ಹೋಗ್ಬೇಕನ್ಸಿತ್ತು. ಪುಳಿಯೋಗ್ರೆ ಮೊಸರನ್ನ ಮಾಡ್ಕೊಂಡ್ ಬರ್ಲಾ? ನೀನು ಬಾಳ್ವೇಗ ಬಾಳ್ ಅಲ್ವೇ ವಿನಾ, ಯಾವಾಗ ನೋಡಿದ್ರೆ ದುಡಿಯೋದ್ರಲ್ಲೇ ಇರ್ತೀರ ನೀನು. ನಾವೆಲ್ರೂ ನಾಳೆ ಹೋಟೆಲ್ನ ಉದ್ಧಾರ ಮಾಡೋ ಪ್ರೋಗ್ರಾಮ್ ಇಟ್ಕೊಳ್ಳೋಣ. ಆಸೆ ನನ್ಗೂ ಇದೆ ರೀ, ಆದ್ರೆ ಮಾವನ ಆರೋಗ್ಯ, ಹೊರಗಿನ ಊಟ ತಿಂಡಿ ಅವ್ರಿಗೆ ಆಗ್ ಬರಲ್ಲ. ಅಪ್ಪನ ಮ್ಯಾಕ್ರತ್ತಿ ಹಂಗೆ ಬಾಯ್ ಲಾಕ್ ಮಾಡ್ಬಿಡ್ತೀಯ ಕಣೆ ನೀನು. ಓಕೆ ನಾನ್ ಶ್ರುತಿನೂ ಬರಕಿಲ್ಲಪ್ಪ. ಹೇಳ ಅಂದ್ರೆ ಹೇಗೋ, ಅವ್ರು ಈ ಮನೆ ಸೊಸೆನೆ, ಅವ್ಳು ಬರ್ಲೇಬೇಕು. ಸರಿ ಸರಿ, ಹೇಗೋಗೋದು? ಹೆಂಗು ಇದೆಯಲ್ಲ ನಿಮ್ದೆ ಮಾಡರ್ನ್ ಐಲಾವತ್ತ, ಅದ್ರಲ್ಲಿ ಹೋಗ್ಬಿಡೋಣ. ಒಂದ್ 150 ಕೊಟ್ರೆ ಆಯ್ತು. ಒಪ್ನೆ, ಕುಲದಲ್ಲಿ ಕೀಳ್ ಯಾವುದೋ, ಈ ಸೂರ್ಯಂಗೆ ಕೇಳ್ ಯಾವುದೋ ಅಂತ ಬೆಳೆದವನು ನಾನು. ನಿನ್ 150 ನೀನೇ ಮಡಿಕೊಂಡು ನಿನ್ನ ಬ್ರೋಗೋ ಇಲ್ಲ ಛಾಯಾಗೋ ಕಾಫಿ ಬಿಸ್ಕೆಟ್ ಪಡ್ಸ್ಕೊ ಹೋಗ. ಓತ್ ಮುಂದೆ ಇದೆ. ಆದ್ರೆ ನೀನು ನಾಳೆ ಡ್ರೈವಿಂಗ್ ಮಾಡೋ ಹಾಗಿಲ್ಲ ಕಣೆಯ ಸೂರ್ಯ. ಯಾಕೆ ದೇವ್ರು, ನೀನು ನನ್ನ ಮಗನಾಗ್ ಬರ್ಬೇಕು, ಡ್ರೈವರ್ ಹಾಗಲ್ಲ. ಓ, ಈಗ ಡ್ರೈವರ್ಗ್ ಬೇರೆ ಕೊಡ್ಬೇಕಲ್ಲ ಬಿ. ಕೊಡೋಣ ಬಿಡೆ. ಸ್ವಂತ ಕಾರ್ ಇದ್ರೆ ಮಕ್ಳು ಕಾರ್ ಓಡಿಸಲ್ವೇನ್ರಿ? ಕಾರ್ ಬೇರೆ, ವ್ಯಾನ್ ಬೇರೆ, ಜೊತೆಗೆ ನಿಮ್ ಬಾಯಿಗಳು ಹೇಗಿರುತ್ತೆ ಅಂತ ನಾನ್ ನೋಡಿದ್ರಲ್ಲ ಇಷ್ಟು ದಿವಸ. ಹಾಕು, ಇದು ನನ್ ತೀರ್ಮಾನ. ನೀನಾ ಎಲ್ಲ ರೆಡಿ ಮಾಡ್ಕೊಡ್ರಮ್ಮ, ಸ್ವಲ್ಪ ಬೇಗ ಹೋಗಿದ್ ಬರೋಣ. ಸರಿ ಮಾವ. ಸರಿ ಮಾವ ಅನ್ಕೊಂಡು ಇಲ್ಲೇ ನಿಂತಿದ್ರೆ ಹೇಗೆ? ಅದನ್ನ ಜ್ಯೂಸ್ ಪಾಸ್ ಹೋದೆ ಅಲ್ಲ, ತಗೊಂಬ ಹೋಗು. ಸ್ಟ್ರಾಂಗ್ ಆಗಿರ್ಲಿ ಮೀನಮ್ಮ. ಇವ್ನ್ ಕುಡಿಯೋ ಜ್ಯೂಸ್ಗೆ ಒಂದ್ ಸ್ವಲ್ಪ ಡಿಕಾಕ್ಷನ್ ಹಾಕೊಂಡ್ ತಗೊಂಡ್ಬಿಡಿ, ಸ್ಟ್ರಾಂಗ್ ಆಗಿರ್ಲಿ. ಮಮ್ಮಿ ನೋಡ್ ಮಮ್ಮಿ, ದೇ ಆರ್ ಇನ್ಸಲ್ಟಿಂಗ್ ಮೀ. ಏನೈತೆ ನೀವು? ಯಾಕೋ ಇದೆಲ್ಲ ಭಾರ ಆಗ್ತಿದ್ದಾರೆ. ಅದು ಕನ್ಸಲ್ಲಿ ಯಾವ್ದೋ ಬಂಡೆ ಬಂದು ನನ್ ಮೇಲ್ ಬಿದ್ದಂಗಾಯ್ತು. ಲೇ ಬಂಡ, ನನ್ನ ಗಂಡ ಅನ್ನಂಗ್ ಇಲ್ಲೇ ಇದೀನಿ, ನಿನ್ನ ಮೇಲೆ ಬಂಡೆ ಬಿತ್ತು ಅಂತೀಯಲ್ಲ ನೀನು. ಒಂದ್ ಕ್ಷಣ ನನ್ಗೇನೋ ಆಗೋಯ್ತು ಅಂತ ಅನ್ಸ್ಬಿಡ್ತು ರೀ. ಈ ಸೂರ್ಯ ಇರುವಾಗ ನಿನಗೇನೋ ಆಗೋದಿಕ್ಕೆ ಹೆಂಗೆ ಸಾಧ್ಯ ದೈ? ಪ್ರಪಂಚದ ಯಾವುದೇ ಶಕ್ತಿ ಆಗಿದ್ರು ಮೊದ್ಲು ಈ ಸೂರ್ಯನ್ ದಾಟಿ ಆಮೇಲೆ ಅದ್ ನಿನ್ನ ಹತ್ರ ಬರ್ಬೇಕು.